ಈ ದಿನ ಅತ್ಯುತ್ತಮವಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ತಾವು ಕೊಟ್ಟಿರೋ ಹೇಳಿಕೆಗಳು ಮತ್ತು ಇಲ್ಲಿ ಬಂದಿರೋ ಕೃಷಿಕರಾಗಲಿ ಮತ್ತು ಬೇರೆ ಸಾರ್ವಜನಿಕರಾಗಲಿ ಭಾಳ ಇಂಪ್ರೆಸ್ ಆಗಿದ್ದಾರೆ, ಭಾಳ ಸಂತೋಷಪಟ್ಟಿದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಸ್ಕಾರ ಎಲ್ಲರಿಗೂ. ಈ ದಿನ ನಾವು ಕೃಷಿ ಇಲಾಖೆ ವತಿಯಿಂದ ರಾಜ್ಯ ಮಟ್ಟದಲ್ಲಿ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಹಲವಾರು ಜಿಲ್ಲೆಗಳಿಂದ ಹಲವಾರು ಜನ ರೈತರು ಬಂದು ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಈ ದಿನ ಉದ್ದೇಶ ಏನಂತಂತಂದರೆ, ನಾವೆಲ್ಲರೂ ಹೇಳ್ತೀವಿ ಮಣ್ಣು ಮಾನವನ ಕಣ್ಣು ಅಂತಕ್ಕಂಥದ್ದನ್ನು. ಆ ಮಣ್ಣನ್ನು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ, ಹಾಗೆಯೇ ಮುಂದಿನ ಪೀಳಿಗೆಗೂ ಸಹಿತ ಬಿಟ್ಟೋಗಬೇಕಾಗಿದೆ. ಇವತ್ತು ನಾವು ಮಣ್ಣನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಬೆಳೆಸ್ಕೋಬಾರ್ದು. ಆ ಮಣ್ಣನ್ನು ಬಳಸೋದ್ರ ಜೊತೆಗೆ ಅದನ್ನು ಬೆಳೆಸಬೇಕು ಮತ್ತು ಮುಂದಿನ ಪೀಳಿಗೆಗೂ ಬಿಟ್ಟೋಗಬೇಕಾಗಿದೆ. ಮುಂದಿನ ಪೀಳಿಗೆಯೂ ಸಹಿತ ನಾವು ಆ ಮಣ್ಣಿನಲ್ಲಿ ಬದುಕಬೇಕು, ಬಾಳಬೇಕು. ಇವತ್ತು ವಾಯುಮಂಡಲದಲ್ಲಿ ಹಲವಾರು ಗ್ರಹಗಳಿದ್ದಾವೆ. ಯಾವುದೇ ಗ್ರಹದಲ್ಲೂ ಸಹಿತ ಮಣ್ಣಿಲ್ಲ. ಆದರೆ ಮಣ್ಣಿರ್ತಕ್ಕಂಥದ್ದು ಭೂಮಿಯ ಮೇಲೆ, ಭೂಮಿಯನ್ನು ರಕ್ಷಣೆ ಮಾಡಬೇಕಾಗಿದೆ. ನಾವೆಲ್ಲರೂ ಇದು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಮುಖವಾಗಿ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬೇಕು. ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣವನ್ನು ಹೆಚ್ಚು ಮಾಡ್ಕೋಬೇಕು. ಹಾಗೆಯೇ ಮಣ್ಣಿನಿಂದ ಉತ್ಪತ್ತಿ ಉತ್ಪತ್ತಿಯನ್ನು ತಕ್ಕೊಂಡಾದ್ಮೇಲೆ ಏನು ತ್ಯಾಜ್ಯಗಳು ಬರ್ತವೆ, ಆ ತ್ಯಾಜ್ಯಗಳನ್ನ ರೈತರು ಯಾವುದೇ ಕಾರಣಕ್ಕೂ ಸಹಿತ ಬರ್ನ್ ಮಾಡಬಾರ್ದು. ಅದನ್ನು ಗೊಬ್ಬರವನ್ನು ಮಾಡಿಕೊಂಡು ಅಥವಾ ಬಯೋಚಾರನ ಮಾಡಿಕೊಂಡು ಜಮೀನಿಗೆ ಸೇರಿಸಿದ್ದಾದಲ್ಲಿ ಅದು ಮಣ್ಣಿಗೂ ಅನುಕೂಲ ಆಗ್ತದೆ, ವಾತಾವರಣಕ್ಕೂ ಸಹಿತ ಪೂರಕವಾಗಿರ್ತದೆ. ಜೊತೆಗೆ ನಾವು ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ರೈತರು, ವಿಜ್ಞಾನಿಗಳು, ಅಧಿಕಾರಿಗಳು ಎಲ್ಲರೂ ಸೇರಿ ಒಟ್ಟಾಗಿ ನಮ್ಮ ಧ್ಯೇಯ ಒಂದಾಗಿರಬೇಕು. ಮಣ್ಣನ್ನು, ನೀರನ್ನು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಜೀವ ಸಂಕುಲವನ್ನು ಉಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕರ್ತವ್ಯ ನಿರ್ವಹಿಸೋಣ. ಸರ್, ಇಷ್ಟು ಒಳ್ಳೊಳ್ಳೆ ಅತ್ಯುತ್ತಮ ಕಾರ್ಯಗಳು ಮಾಡಿದಾಗ ಏನೋ ಸ್ವಲ್ಪ ಪ್ರಚಾರದ ಕೊರತೆ ಕಾಣಿಸುತ್ತೇನೋ ಅನಿಸುತ್ತಲ್ಲ ಸರ್? ತಾವು ಅದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಎಲ್ಲ ಜಿಲ್ಲೆಗಳ ಜಂಟಿ ಕೃಷಿ ನಿರ್ದೇಶಕರಿಗೆ ನಾವು ಮೆಸೇಜನ್ನು ಕೊಟ್ಟು ಪ್ರಮುಖವಾಗಿ ಆಯ್ದ ರೈತರನ್ನ, ಯುವಕ ರೈತರನ್ನು ಕರೆತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಏನಾಗಿದೆ, ಇದು ಲಿಮಿಟೆಡ್ ಸಭಾಂಗಣದಲ್ಲಿ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಜನ, ನಾವು ಪ್ರಚಾರವನ್ನು ಕೊಟ್ಬಿಟ್ಟು ಹೆಚ್ಚಿನ ಜನ ಬಂದಾಗ ಇಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಸೆಲೆಕ್ಟೆಡ್ ಫಾರ್ಮರ್ಸ್ನ ಕರೆಸಿದ್ದೀವಿ. ತಮ್ಮ ಕೋರಿಕೆಯಂತೆ ಇನ್ನೂ ಮುಂದಿನ ದಿನಗಳಲ್ಲಿ ಮಾನ್ಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಇದನ್ನು ನಿಯತವಾಗಿ ಆಯೋಜನೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತಾರೆ. ಸರ್, ಈ ದಿನ ಕೃಷಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಚಲುವರಾಯಸ್ವಾಮಿ ಅವರು ಬಂದು ಇದ್ರ ಬಗ್ಗೆ ಎಲ್ಲ ಅನಿಸಿಕೆ ಅಭಿಪ್ರಾಯ ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಮಾನ್ಯ ಸಚಿವರು ಕೃಷಿ ಇಲಾಖೆಯ ಬಗ್ಗೆ, ಕೃಷಿ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ, ರೈತರಿಗೆ ಪ್ರಯೋಜನ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಹೆಚ್ಚಿನ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಇದನ್ನು ಹೇಳಬೇಕು ಅಂತ ಒಂದು ಮನೋಭಿಲಾಷೆಯನ್ನು ಹೇಳಬೇಕು ಅಂತಂತಂದರೆ, ಅವರು ಎಲ್ಲೂ ಬೇರೆ ಕಡೆ ಕಾರ್ಯಕ್ರಮ ಇದ್ರೂ ಸಹಿತ ಬೆಳಗ್ಗೆ ಬಂದು ಇದನ್ನು ಉದ್ಘಾಟನೆ ಮಾಡಿ ಹೋಗೋದ್ರ ಮುಖಾಂತರ ನಾನು ಕೃಷಿ ಕ್ಷೇತ್ರಕ್ಕೆ, ರೈತರಿಗೆ ಎಷ್ಟು ಕಾಯಕಬದ್ಧನಾಗಿದ್ದೀನಿ ಅಂತಕ್ಕಂಥದ್ದನ್ನು ಎತ್ತಿ ತೋರಿಸಿದ್ದಾರೆ. ನಾವು ಅವ್ರನ್ನ ಅಭಿನಂದಿಸ್ತೇವೆ. ಸರ್, ತಾವು ಗಮನಿಸ್ಕೊಂಡು ಬರ್ತಾಯಿದ್ದೀರಾ, ತಮಗೂ ಎಲ್ಲ ತಿಳಿದಿದೆ ಸರ್. ಇದು ಎಲ್ಲ ಸಾಫ್ಟ್ವೇರು, ಹಾರ್ಡ್ವೇರು ಮತ್ತು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಬಟ್ ಕೃಷಿಗೆ ಸ್ವಲ್ಪ ಆದಷ್ಟು ಆಸಕ್ತಿ ಕಡಿಮೆ ತೋರಿಸ್ತಾ ಇದ್ದಾರೇನೋ, ಆಸಕ್ತಿ ಜಾಸ್ತಿ ತೋರಿಸ್ಬೇಕು ಅಂತ ಜನಗಳಲ್ಲಿ ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ತಾವೇನಾದರೂ ಒಂದು 4 ಮಾತಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಏನಾಗಿದೆ, ಇತ್ತೀಚೆಗೆ ಯುವಕರಿಗೆ ನಾವು ಈ ಕೃಷಿಯಿಂದ ಹೊರಗಡೆ ಇಟ್ಟು ನಾವು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕಳಿಸ್ತಾ ಇದ್ದೀವಿ. ಪ್ರಮುಖವಾಗಿ ನಮ್ಮ ಕೃಷಿ ಶಾಲೆಗಳಲ್ಲೂ ಸಹಿತ 1ನೇ ಕ್ಲಾಸ್ನಿಂದನೇ ನಾವೇನಾದರೂ ಮಾಡಿ ಆ ಯುವಕರಿಗೆ ಅಥವಾ ಮಕ್ಕಳಿಗೆ ವಾರದಲ್ಲಿ 1 ದಿನನಾದ್ರೂ ಸಹಿತ ಅವರ ಆವರಣದಲ್ಲಿರ್ತಕ್ಕಂತಹ ಗಿಡಗಳನ್ನ ಬೆಳೆಸ್ತಕ್ಕಂಥದ್ದು ಇರ್ಬೋದು, ಕೃಷಿ ಚಟುವಟಿಕೆ ಮಾಡ್ತಕ್ಕಂಥದ್ದು ಇರ್ಬೋದು, ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದು ಏನಾದರೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ಬೇಕು. ನಾವು ಶಿಕ್ಷಕರಿಗೆ ಹೇಳ್ತಕ್ಕಂಥದ್ದು. 2ನೇದು, ಪಾಲಕರಿಗೆ ಬಂದಾಗ ಅವ್ರನ್ನ ಬರೀ ಓದಲಿಕ್ಕೆ ಅಥವಾ ಮನೆಯಲ್ಲಿ ಟಿ ವಿ ನೋಡಲಿಕ್ಕೆ, ಮೊಬೈಲ್ ನೋಡಲಿಕ್ಕೆ ಸೀಮಿತವಾಗಿರಬೇಡಿ. ಅದನ್ನು ದಯಮಾಡಿ ಏನಾದರೂ ನಾವು ಅವ್ರನ್ನ ಕ್ಷೇತ್ರ ಮಟ್ಟದಲ್ಲಿ ನೀವೇನು ಕೆಲಸ ಮಾಡ್ತಾ ಇರ್ತೀರ ಆ ಸಂದರ್ಭದಲ್ಲಿ ಸ್ವಲ್ಪ ಅದನ್ನು ತೊಡಗಿಸ್ಕೊಳ್ಳಿ. ಸೊ ದಟ್ ಅವ್ರೂ ಸಹಿತ ಕೃಷಿನಲ್ಲಿ ಸ್ವಲ್ಪ ಒಂದು ಅಭಿಲಾಷೆಯನ್ನು ಅಥವಾ ಆಸೆಯನ್ನು ಅಥವಾ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾರೆ. ಸರ್, ತಮ್ಮ ಪರಿಚಯ? ನನ್ನ ಹೆಸರು ಯೋಗೀಶ್ ಅಂತ. ನಾನು ಉಪಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ. ತಂಡವೇ ಇಷ್ಟು ಅಗಾಧವಾಗಿ ತಾವು ತಿಳ್ಕೊಂಡು ಎಲ್ಲರಿಗೂ ವಿಷಯ ಮುಟ್ಟಿಸಿದ್ದೀರಾ. ಕೊನೆಯದಾಗಿ ಸರ್, ತಮ್ಮಲ್ಲಿ ವಿನಂತಿ, ಯುವ ಜನತೆಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ಸರ್.
ಯುವ ಜನತೆ ಒಂದೇನಂತಂತಂದರೆ ಇವತ್ತು ಹಳ್ಳಿಗಳಲ್ಲಿ ನೋಡ್ಕೊಳ್ತಾ ಬಂದಾಗ ಎಲ್ಲರೂ ಸಹಿತ 50 ವರ್ಷದ ಮೇಲ್ಪಟ್ಟವರು ಹಳ್ಳಿಗಳಲ್ಲಿದ್ದಾರೆ. ಆ ಅಣೆಪಟ್ಟಿಯಿಂದ ನಮ್ಮ ಭಾರತ ಕಳ್ಚ್ಕೊಳ್ಬೇಕಾಗಿದೆ. ಕೃಷಿ ಪ್ರಧಾನವಾದಂಥ ದೇಶ. ನಮ್ಮ ಯುವಕರು ದಯಮಾಡಿ ವಾಪಸ್ ಬನ್ನಿ, ನೀವು ಕೃಷಿಯನ್ನು ಕಟ್ಕೊಳ್ಳಿ, ಮಣ್ಣನ್ನು ನಂಬಿ 100% ನೀವು ಯಶಸ್ಸನ್ನು ಸಾಧಿಸಬೇಕು ಅಂತಂತಂದರೆ ಒಂದು ಮನಸ್ಸಿರಬೇಕು. ಎರಡನೇದು ಮಾರುಕಟ್ಟೆ ಅವಕಾಶಗಳನ್ನ ನಾವು ಕಂಡುಕೊಳ್ಬೇಕು. ಮತ್ತು ಇಲ್ಲಿ ಏಳು ಬೀಳುಗಳು ಇದ್ದೇ ಇರ್ತದೆ. ಒಂದೇನಂತಂದರೆ ಮೊದಲನೇ 1-3 ವರ್ಷ ನಮಗೆಲ್ಲ ಕಷ್ಟ ಆಗ್ಬೋದು. ಕೃಷಿ ಇಲಾಖೆ ಇದೆ, ಸರ್ಕಾರ ಇದ್ದಾವೆ, ತಮ್ಮೆಲ್ಲರಿಗೂ ಸಹಿತ ಎಲ್ಲ ರೀತಿಯಿಂದ ಸಹಾಯಧನಗಳನ್ನು ಒದಗಿಸ್ತೇವೆ, ಮಾಹಿತಿಯನ್ನು ಒದಗಿಸ್ತೇವೆ. ತಾವೆಲ್ಲ ಯುವಕರು ದಯಮಾಡಿ ಕೃಷಿನಲ್ಲಿ ತೊಡಗಿಕೊಳ್ಬೇಕು, ಕೃಷಿಯನ್ನು ಉಳಿಸ್ಬೇಕು, ನಮ್ಮ ಭಾರತದ ಸಂಪ್ರದಾಯದಂತೆ ಕೃಷಿಯನ್ನು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತೀನಿ.